ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕಾನ್ ಕ್ಲಿಕ್ ಮಾಡಿ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. 100 ದಿನಗಳ ಬಿಗ್ ಬಾಸ್ ಆಟಕ್ಕೆ ತೆರೆ ಎಳೆಯಲಾಯಿತು. ನಿನ್ನೆ ನಡೆದಂತಹ ಗ್ರ್ಯಾಂಡ್ ಫಿನಾಲೆಯಲ್ಲಿ ಮಾಡರ್ನ್ ರೈತ ಶಶಿಕುಮಾರ್ ಬಿಗ್ ಬಾಸ್ ವಿಜಯಿಯಾದ್ರು. ಇನ್ನು ಸುದೀಪ್ ಅವರು ಎಂದಿನಂತೆ ಕೊನೆಯವರೆಗೆ ಕ್ಷಣ ಕ್ಷಣಕ್ಕೂ ಕುತೂಹಲ ಕೆರಳಿಸುತ್ತಾ ಶೋ ನಡೆಸಿದ್ರು. ಅಂತಿಮವಾಗಿ ಶಶಿ ಕೈ ಮೇಲೆತ್ತೋ ಮೂಲಕ ವಿನ್ನರ್ ಘೋಷಿಸಿದ್ರು. ಗಾಯಕ ನವೀನ್ ಸಜ್ಜು ರನ್ನರ್ ಅಪ್ ಗೆ ಸಮಾಧಾನ ಪಟ್ಟುಕೊಳ್ಳಬೇಕಾಯಿತು. ಬಿಗ್ ಬಾಸ್ ನಿಯಮದಂತೆ 50 ಲಕ್ಷ ರೂಪಾಯಿ ಹಾಗೂ ಟ್ರೋಫಿ ಶಶಿ ಮಡಿಲ ಸೇರಿತು. ನವೀನ್ಗೆ ಕೊನೆಯ ಕ್ಷಣದಲ್ಲಿ ಬಿಗ್ ಬಾಸ್ ಟ್ರೋಫಿ ಮಿಸ್ ಆಯಿತು. ಇದರಿಂದ ಅವರಿಗೆ ಕೊಂಚ ಬೇಸರವೂ ಆಯಿತು. ಆದರೆ ಕಿಚ್ಚ ಸುದೀಪ್ ವೇದಿಕೆಯಲ್ಲಿಯೇ ನವೀನ್ಗೆ ಆರ್ಥಿಕ ಸಹಾಯ ಮಾಡುವುದಾಗಿ ಹೇಳಿದ್ರು. ನನ್ನ ಕಡೆಯಿಂದ ನಿನಗೆ ಗಿಫ್ಟ್ ಇದೆ ಎಂದರು. ಒಂದು ವೇಳೆ ಬಿಗ್ ಬಾಸ್ ಗೆದ್ರೆ ಸ್ಟುಡಿಯೋ ನಿರ್ಮಿಸುವುದು ನವೀನ್ ಕನಸಾಗಿತ್ತು. ಇದಕ್ಕೆ ಸುದೀಪ್ ಕೈ ಜೋಡಿಸಿದ್ದಾರೆ. ನನ್ನ ಸ್ಟುಡಿಯೋ ನಿರ್ಮಾಣಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇರುತ್ತೆ. ಅದು ಮುಗಿಯುವವರೆಗೂ ನನ್ನ ಕುಟುಂಬ ನಿನ್ನ ಜೊತೆ ಇರುತ್ತೆ ಅಂತ ಅಭಯ ಹಸ್ತ ನೀಡಿದ್ರು. ಕನ್ನಡ ಚಿತ್ರಕ್ಕಾಗಿ ಒಂದು ಅತ್ಯುತ್ತಮ ಸ್ಟುಡಿಯೋ ನಿರ್ಮಿಸೋಣ ಅಂತ ಬೆನ್ನೆಲುಬಾಗಿ ನಿಂತಿದ್ದಾರೆ ಸುದೀಪ್. ಇನ್ನು ಸುದೀಪ್ ಅವರ ಈ ಸಾಮಾಜಿಕ ಕಳಕಳಿಯನ್ನ ನೋಡಿ ಅಭಿಮಾನಿಗಳು ಫುಲ್ ದಿಲ್ ಖುಷ್ ಆಗಿದ್ದಾರೆ. ಇನ್ನು ಕಳೆದ ಸೀಸನ್ ನ ರನ್ನರ್ ಅಪ್ ದಿವಾಕರ್ ಅವರಿಗೂ ಸುದೀಪ್ ಸಹಾಯ ಮಾಡಿದ್ರು. ಆ ಹಣದಲ್ಲಿ ದಿವಾಕರ್ ಒಂದೊಳ್ಳೆಯ ಮನೆ ನಿರ್ಮಿಸ್ತಾ ಇರೋದಾಗಿ ಹೇಳಿಕೊಂಡಿದ್ರು. ಜೊತೆಗೆ ಒಂದು ಸ್ವಿಫ್ಟ್ ಕಾರು ಕೂಡ ಖರೀದಿಸಿದ್ರು. ಓಕೆ ಫ್ರೆಂಡ್ಸ್, ಇದಾಯ್ತು ಕಿಚ್ಚ ಸುದೀಪ್ ಅವ್ರ ಕಡೆಯಿಂದ ನವೀನ್ ಅವ್ರಿಗೆ ಗಿಫ್ಟ್. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡ್ತೀವಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಪಕ್ಕಾ ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡ್ತೀವಿ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ